ಅಡಿಯಲ್ಲಿ ಇವತ್ತು ನಮ್ಮ ಅಹೋರಾತ್ರಿ ಧರಣಿ 7ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ತಾಲೂಕು ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಅಂತ ಹೇಳ್ಬೋದು. ಯಾಕೆಂದರೆ ಕಳೆದ 3 ವರ್ಷದ ಹಿಂದೆ 3 ವರ್ಷಗಳಿಂದಲೂ ಸಹ ಅಧಿಕಾರಕ್ಕೆ ಬಂದ 3 ವರ್ಷದಿಂದಲೂ ಸಹ ಅವ್ಯಾಹಿತವಾಗಿ ಇತಿಪರಾವಳಿ ನಡೀತಾ ಇದೆ. ಸಾರ್ವಜನಿಕರಿಂದ ತುಂಬ ಒಂದು ಒತ್ತಡ ಬಂದು ಕೂಗು ಬಂದರೂ ಸಹ ಯಾವುದೇ ಅಧಿಕಾರಿಗಳಾಗಲಿ ಸರ್ಕಾರವಾಗಲಿ ಈ ಕ್ರಮ ಕೈಗೊಳ್ತಾ ಇಲ್ಲ. ಪ್ರತಿದಿನ ನೋಡಿ ಯಾವುದಾದ್ರು ಒಂದು ಅಪಘಾತ ನಡೀತಿದೆ. ಸುಮಾರು ಜನದ ಪ್ರಾಣ ಈಗಾಗಲೇ ಹೋಗಿದೆ. ಇನ್ನೂ ಎಷ್ಟು ಜನರ ಪ್ರಾಣ ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಮ ನಾಡಿನ ಒಂದು ಸಂಪತ್ತನ್ನು ಅಕ್ರಮವಾಗಿ ರಾಜಾರೋಷವಾಗಿ ಈಗ ನೋಡಿ ಇಲ್ಲೇ ಹೋಗ್ತಾ ಇದ್ದ ಟಿಪ್ಪರು ರಾಜಾರೋಷವಾಗಿ ಲೋಡ್ ಮಾಡಿ ಕೇರಳಕ್ಕೆ ಕಳಿಸ್ತಾ ಇದ್ದಾರಲ್ಲ, ಇದೆಂಥ ಸರ್ಕಾರ, ಇದೆಂಥ ಆಡಳಿತ. ಎಷ್ಟೇ ಸ್ಟ್ರೈಕ್ ಮಾಡಿದ್ರು ಇವರು ಹೋಗ್ತಾ ಇಲ್ಲ ಅಂತಂದರೆ ಇವ್ರಿಗೆ ಎಷ್ಟೊಂದು ಅದರಿಂದ ಅಕ್ರಮವಾಗಿ ಹಣ ಸಿಗ್ತಾ ಇದೆ ಯೋಚನೆ ಮಾಡಬೇಕು. ಯಾಕೆಂದರೆ ಪ್ರಕೃತಿಯ ಒಂದು ಸಂಪತ್ತನ್ನು ನಾಶ ಮಾಡಿದ್ರೆ ನಾಳೆ ದಿನ ಪ್ರಕೃತಿಯ ಸಂಪತ್ತು ಸಿಗಲ್ಲ. ಈಗ ಕೇರಳದವರು ಎಷ್ಟು ಬುದ್ಧಿವಂತರು ನೋಡಿ, ನಮ್ಮಿಂದ ಎಂಸೆ ಜಲ್ಲಿ ತಗೋತಾರೆ, ಆದರೆ ಅಲ್ಲಿ ಮಾತ್ರ ಯಾವುದೇ ಒಂದು ಗಣಿಗಾರಿಕೆಗೆ ಅವಕಾಶ ಇಲ್ಲ. ನಮ್ಮ ಬೇಡಿಕೆ ಇಷ್ಟೇ, ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು. ಓವರ್ಲೋಡು ಏನು KLO ಲಾರಿಗಳು ಓಡಾಡ್ತೇವೆ, ಲಾರಿನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ನಮ್ಮ ಸಂಪತ್ತನ್ನು ಅಕ್ರಮವಾಗಿ ಕೇರಳಕ್ಕೆ ಸಾಗಿಸಬಾರ್ದು. ಒಂದೇ ಒಂದು ಕಲ್ಲು ಸಹ ಕೇರಳಕ್ಕೆ ಹೋಗಬಾರ್ದು. ನಮ್ಮ ಸಂಪತ್ತು ನಮ್ಮದು, ಯಾರ್ದು ಮನೆ ಕಟ್ತಾ ಇದ್ದಾರೆ ಬೇರೆ ಕೆಲಸಕ್ಕೆ ಮಾತ್ರ ಉಪಯೋಗಿಸಬೇಕು. ಮತ್ತು ಸಫಾರಿನ ಬಂದ್ ಮಾಡಬೇಕು. ಅಕ್ರಮ ರೆಸಾರ್ಟ್ಗಳು ಮತ್ತು ಸಫಾರಿನ ಬಂದ್ ಮಾಡಬೇಕು. ಈಗ ಕಾಡಿಂದ ಪ್ರಾಣಿಗಳು ಹೊರಗಡೆ ಬರ್ತೇವೆ. ಯಾಕೆ ಹೊರಗಡೆ ಬರ್ತೇವೆ? ಮಾನವನ ಹಸ್ತಕ್ಷೇಪ ಕಾಡಲ್ಲಿ ಆಯಿತು ಅಂತಂದರೆ ಅವು ಕಾಡಲ್ಲಿ ವಾಸ ಮಾಡೋಕ್ಕಾಗದೆ ವಾಪಸ್ಸು ನಮ್ಮ ನಾಡಿಗೆ ಬರ್ತವೆ. ಕಾಡಿರೋದು ಪ್ರಾಣಿಗಳು ವಾಸ ಮಾಡೋಕ್ಕೆ, ನಾಡಿರೋದೇನಕ್ಕೆ ಜನಗಳು ವಾಸ ಮಾಡೋದಕ್ಕೆ. ನಾವು ಕಾಡಿಗೆ ಹೋಗದಿದ್ರೆ ಅವು ನಾಡಿಗೆ ಬರಲ್ಲ. ಸಫಾರಿನ ದಯಮಾಡಿ ಯಾರೋ ಒಂದು 20-30 ಜನಕ್ಕೆ ಶ್ರೀಮಂತರಿಗೆ ಅನುಕೂಲ ಆಗುವಂಥ ಸಫಾರಿನ ನಿಲ್ಲಿಸಿ ಇಲ್ಲಿರೋಂಥ ಎಲ್ಲ ಜನಗಳ ರೈತರನ್ನ ಏನು ನಮ್ಮ ಗುಂಡ್ಲುಪೇಟೆ ತಾಲೂಕು ಕಚೇರಿಯ ಮುಂದೆ ಇವತ್ತು ದಿನಾಂಕ 12/4/2026 ಇಲ್ಲಿಗೆ 6ನೇ ದಿನಕ್ಕೆ ನಮ್ಮ ಅಹೋರಾತ್ರಿ ಧರಣಿ ಮುಂದುವರಿತಾ ಇದೆ. ಬಂಧುಗಳೇ, ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ನಮ್ಮ ವಿಷಯ ಏನಪ್ಪ ಅಂದರೆ ಸಫಾರಿಗೆ ಸಂಬಂಧಿಸಿದಂತೆ ಮತ್ತು ನಮ್ಮ ಖನಿಜ ಸಂಪತ್ತು ಹೊರ ರಾಜ್ಯಕ್ಕೆ ಅಪಾರವಾಗಿ ಅದು ಇಲಿಗಳಾಗಿ ಹೋಗ್ತಾ ಇದೆ. ರಾತ್ರಿ ಸಮಯದಲ್ಲೂ ಕೂಡ ಯಥೇಚ್ಛವಾಗಿ ಹೋಗ್ತಿದೆ. ಇದಕ್ಕೆ ಸಾಕಷ್ಟು ರಾಜಕಾರಣಿಗಳು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದಕ್ಕೆ ಶಾಮೀಲಾಗಿ ನಮ್ಮ ಖನಿಜ ಸಂಪತ್ತನ್ನು ಲೂಟಿ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸೋವರೆಗೂ ಕೂಡ ನಾವು ಧರಣಿಯನ್ನು ಕೈ ಬಿಡೋದಿಲ್ಲ. ಮತ್ತು ಆ ಸಫಾರಿಗೆ ಸಂಬಂಧಿಸಿದಂತೆ ನಮ್ಮ ಕಾಳಂಚಿನ ಗ್ರಾಮಗಳಲ್ಲಿ ನೀವು ಸುದ್ದಿಗಳಲ್ಲಿ ನೋಡ್ತಾ ಇರ್ಬೋದು, ಹಲವಾರು ಹುಲಿ ಮತ್ತು ಚಿರತೆ ಹಾವಳಿ ಹೆಚ್ಚಿದ್ದು. ಸಫಾರಿ ವಿಷಯದಲ್ಲಿ ಸುಮಾರು 48 ಹಸುಗಳು ಸಾವನ್ನಪ್ಪಿವೆ ನಮ್ಮ ರೈತರದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂಗಾರು ಸ್ಟಾರ್ಟ್ ಆಗುವ ಕಾರಣ ಅತಿ ಹೆಚ್ಚು ಹುಲಿಗಳು ಬಂದಾಗ ಜಮೀನುಗಳಲ್ಲಿ ಕೆಲಸ ಮಾಡಲೇ ಸಾಧ್ಯವಿಲ್ಲ. ಹಾಗಾಗಿ ಸಫಾರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುವವರೆಗೂ ಕೂಡ ಧರಣಿ ಮುಂದುವರಿಸಿದೆ. ಏನು ಮಾನ್ಯ ಮುಖ್ಯಮಂತ್ರಿಗಳು ಗುಂಡ್ಲುಪೇಟೆಗೆ ಇದೇ 21ನೇ ತಾರೀಕು ಬರ್ತಾರೆ ಎಂಬ ಏನೋ ಒಂದು ಮಾಹಿತಿ ತಿಳಿದು ಬಂದಿದೆ. ಸೊ ನೋಡ್ತೀವಿ, 21ನೇ ತಾರೀಕು ಗುಂಡ್ಲುಪೇಟೆಗೆ ಬಂದಂಥ ಸಂದರ್ಭದಲ್ಲಿ ಅವರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ನಮಗೆ ಉತ್ತರ ನೀಡಲಿ. ಏನು ಸ್ಥಳೀಯ ಶಾಸಕರು ಹೇಳಿದ್ದಾರೆ, ಸಫಾರಿ ಮತ್ತು ಹೊರ ರಾಜ್ಯಕ್ಕೆ ಹೋಗುವ ಖನಿಜ ಸಂಪತ್ತಿಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ನಮ್ಮ ಈ ರಾಜ್ಯ ಸರ್ಕಾರಗಳು ಹೇಳಿ, ಹೌದು ನಮಗೂ ಈ ಗಣಿಗಾರಿಕೆ ಮತ್ತು ಸಫಾರಿಗೆ ಸಂಬಂಧ ಇಲ್ಲ, ನೀವು ಕೇಂದ್ರ ಸರ್ಕಾರನ ಕೇಳಬೇಕು ಅಂತ ಅವರೇ ಅವ್ರ ಬಾಯಿಂದ ಹೇಳಿದ್ರೆ ನಾವು ಧರಣಿನ ಕೈ ಬಿಟ್ಟು ನಾವು ಮೋದಿ ಹತ್ರನೇ ಹೋಗ್ತೀವಿ. ನಾವು ಈ ಮೂಲಕ ಈ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಧರಣಿ ಸತ್ಯಾಗ್ರಹ ಮುಂದುವರಿತದೆ.